ಸ್ವಾಮಿ ಕರಕಜ್ಜ. ಓಂ ನಮೋ ಭಗವತಿ ವಾಸುದೇವಾಯ. ನಿಮ್ಮ ಜೀವನದಲ್ಲಿರುವಂತಹ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ, ಕರೆಂಟ್ ಸಿಚುವೇಷನಲ್ಲಿ ಅವರ ಮನಸ್ಸಿನಲ್ಲಿ ಏನು ಅಂತ ನೋಡುವ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು, ಹಾಗೆಯೇ ಏನು ಅಂತ ಪ್ರಶ್ನೆ ಇದ್ದರೆ ನೀವು ಕಮೆಂಟಲ್ಲಿ ನನ್ನ ಜೊತೆ ಕೇಳ್ಕೊಳ್ಬಹುದು. ಹಾಗೆಯೇ ಪರ್ಸ್ನಲ್ ಪ್ರಾರ್ಥನೆ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ಪರ್ಸ್ನಲ್ ಪ್ರಾರ್ಥನೆ ಮಾಡ್ತೇನೆ ನಿಮಗೋಸ್ಕರ. ಹಾಗೆಯೇ ಜಾಯಿನ್ ಬಟನ್ ಜಾಯಿನ್ ಆಗ್ಬೋದು. ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು, ಅವರ ಹೆಸರನ್ನು 9 ಸಲ ಹೇಳಿಬಿಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಇದು ಜನರಲ್ ಆಗಿರುತ್ತೆ, ನಿಮಗೆ ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಪಾಸಿಟಿವ್ ಆಗಿರಿ. ಇಲ್ಲಿ ಕರೆಂಟ್ ಸಿಚುವೇಷನಲ್ಲಿ ನೋಡೋದಾದರೆ ಕೆಲವೊಂದಕ್ಕೆ ವ್ಯಾಲ್ಯೂವನ್ನು ಕೊಡಬೇಕು ಮತ್ತು ಕೆಲವೊಂದಕ್ಕೆ ವ್ಯಾಲ್ಯೂವನ್ನು ಕೊಡುವುದೇ ಸುಮ್ಮನೆ ಇರುವುದೇ ಉತ್ತಮ. ಅಂದರೆ ಸೈಲೆಂಟ್ ಆಗಿರೋದು, ಹೆಚ್ಚು ಮೈಂಡಿಗೆ ಯಾವುದನ್ನು ಕೂಡ ಹಾಕ್ಕೊಳ್ಬೇಡಿ. ಇವಾಗ ನಿಮ್ಮ ವ್ಯಕ್ತಿಗೆ ಅವರ ಕೆರಿಯರ್, ಅವರ ಭವಿಷ್ಯ ಅದು ಮುಖ್ಯ ಅಂತ ಅನಿಸಿದೆ. ನಿಮಗೆ ಇಲ್ಲಿ ನಿಮ್ಮ ವ್ಯಕ್ತಿಯ ಮುಖ್ಯ ಅಂತ ಅನ್ನಿಸ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಇಬ್ಬರಿಗೂ ಸೆಟಲ್ ಆಗಬೇಕು, ಒಂದು ಲೈಫಲ್ಲಿ ಏನಾದರೂ ಮಾಡಬೇಕು ಅನ್ನೋದು ತುಂಬ ಉಂಟು ಮನಸ್ಸಿನಲ್ಲಿ. ಸೊ ದುಡಿಬೇಕು, ಹಣ ಮಾಡಬೇಕು, ಅಥವಾ ಒಂದು ಲೈಫ್ ಸೆಟಲ್ ಆಗಬೇಕು ಅನ್ನೋದು ಮುಂಚಿನಿಂದಲೂ ಇತ್ತು. ಆದರೆ ಇವಾಗ ಸಡನ್ನಾಗಿ ನಂಬರ್ ಬ್ಲಾಕ್ ಮಾಡಿದ್ದಾರೆ, ಅಥವಾ ನಿಮ್ಮನ್ನು ಬಿಟ್ಟು ಬೇರೆ ಎಲ್ಲೋ ಅವರು ಥರ್ಡ್ ಪಾರ್ಟಿ ಜೊತೆ ಇರ್ಬೋದು. ಈ ಸಿಚುವೇಶನ್ಗಳು ತುಂಬ ಯಾವುದು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೀವು. ಕೆಲವರು ಒಟ್ಟಿಗಿದ್ದೀರಾ, ಮತ್ತು ಕೆಲವರು ಇಲ್ಲಿ ಬ್ರೇಕಪ್ ಆಗುವ ಥರ, ಅಥವಾ ಒಂದು ರೀತಿಯಲ್ಲಿ ಅವರು ಸೈಲೆಂಟ್ ಇದ್ದಾರೆ, ನಮ್ಮ ಬ್ಲಾಕ್ ಮಾಡಿರ್ಬೋದು, ಅಥವಾ ಪದೇ ಪದೇ ಜಗಳ ಆಗ್ತಾ ಇರ್ಬೋದು. ತುಂಬ ನೋವುಂಟು ಲೈಫಲ್ಲಿ, ನಿಮ್ಮದು ಕನ್ಫ್ಯೂಷನ್ ಉಂಟು, ಕ್ಲಾರಿಟಿ ಇಲ್ಲ. ಇಬ್ಬರ ಲೈಫಲ್ಲಿ ಕೂಡ ಅಷ್ಟೇ. ಅವರೇನೋ ಚೆನ್ನಾಗಿ ಸಖತ್ತಾಗಿದ್ದಾರೆ ಅಂತ ನಾನಿಲ್ಲಿ ಹೇಳಲ್ಲ, ಇದು ಜನರಲ್ ಆಗಿರುತ್ತೆ. ನಿಮ್ಮ ಕರೆಂಟ್ ಸಿಚುವೇಶನ್ ಇರುತ್ತೆ, ನಿಮಗೆ ಗೊತ್ತಿರುತ್ತೆ, ಅದರ ಮೇಲೆ ಕನ್ಸಿಡರ್ ಮಾಡಿ. ನಿಮಗೆ ಅನ್ವಯ ಆಯಿತು ಅಂದರೆ ಅನ್ವಯ ಆಯಿತು ಅಂತ ಹೇಳಿ, ನಿಮಗೆ ರೆಸನೆಂಟ್ ಆದರೆ. ಹಾಗೆಯೇ ನಿಮ್ಮನ್ನು ಯಾವಾಗಲೂ ಅವರು ಪ್ರೀತಿ ಮಾಡ್ತಾರೆ, ಪ್ರೀತಿ ಅನ್ನೋದು ಕಡಿಮೆ ಆಗಿಲ್ಲ, ಬಟ್ ನಿಮಗೆ ಟೈಮ್ ಕೊಡ್ತಾ ಇಲ್ಲ, ಅಥವಾ ಒಮ್ಮೆ ಇದ್ದ ಥರ ಆ ವ್ಯಕ್ತಿಯ ಮೈಂಡ್ ಪರಿಸ್ಥಿತಿಗಳು ಇರಲ್ಲ. ಮನಸ್ಸಿನಿಂದ ತುಂಬ ಪ್ರೀತಿ ಮಾಡ್ತಾರೆ, ಬಟ್ ಯಾವುದನ್ನು ಕೂಡ ತೋರಿಸ್ಕೊಳ್ತಾ ಇಲ್ಲ. ಇಲ್ಲಿ ನಿಮ್ಮ ವ್ಯಕ್ತಿಗೆ ಒಂದು ರೀತಿಯ ಭಯ ಕಾಡ್ತಾ ಉಂಟು, ಅಥವಾ ಕೆರಿಯರ್ ಬಗ್ಗೆ ಇರ್ಬೋದು, ಅವರ ಕಮಿಟ್ಮೆಂಟ್ಗಳ ಬಗ್ಗೆ ತುಂಬ ಒಂದು ರೀತಿ ಫಿಯರ್ ಇರ್ಬೋದು, ಅಥವಾ ಏನಾಗುತ್ತೆ ಏನೋ ಅನ್ನೋ ಒಂದು ಟೆನ್ಷನು ಅದು ತುಂಬ ಆಗ್ತಾ ಉಂಟು. ಹಾಗೆಯೇ ಕನ್ಫ್ಯೂಷನಲ್ಲಿದ್ದಾರೆ, ಕೆಲವೊಂದು ಇನ್ಸೆಕ್ಯೂರ್ ಫೀಲ್ ಆಗ್ತಾ ಉಂಟು ಅವರಿಗೆ. ಲೈಫು ಜೀವನ ಅಂದರೆ ಒಮ್ಮೆ ಇದ್ದ ಥರ ಇನ್ನೊಮ್ಮೆ ಇರಲ್ಲ. ಸೊ ಪ್ರೀತಿ ಮಾಡಿದಾಗ ಸ್ಟಾರ್ಟಿಂಗಲ್ಲೆಲ್ಲ ತುಂಬ ಚೆನ್ನಾಗಿತ್ತು, ಬಟ್ ಇತ್ತೀಚೆಗೆ ಸ್ವಲ್ಪ ಅವರು ತುಂಬ ಬದಲಾಗಿದ್ದು, ಸ್ವಲ್ಪ ಅಂತ ಹೇಳಿದಾಗೆಲ್ಲ ತುಂಬ ಬದಲಾಗಿದ್ದಾರೆ. ಕೆಲವೊಂದು ವಿಷಯದಲ್ಲಿ ನೀವಿಬ್ಬರು ತುಂಬ ಮ್ಯಾಚ್ ಆಗ್ತೀರಾ, ತುಂಬ ಒಂದು ಒಳ್ಳೆಯ ಪ್ಯಾರೆಂಟ್ ಹೇಳ್ಬೋದು ನಿಮ್ಮನ್ನಿಬ್ಬರನ್ನು ಕೂಡ. ಬಟ್ ಅಲ್ಲಿ ನೀವು ಅವಾಯ್ಡ್ ಮಾಡಿದರೆ ಅವರಿಗೆ ಆಗ್ತಾ ಇರಲಿಲ್ಲ, ಬಟ್ ಇವಾಗ ಅವರೇ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಈಗೋ ಅನ್ನೋದು ಇಬ್ಬರಲ್ಲಿ ಕೂಡ ಉಂಟು, ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು. ಸೊ ಆ ವ್ಯಕ್ತಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಲ್ಲ, ಬಟ್ ನೀವೇ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಮತ್ತು ನಾನು ನಿಮಗೆ ಒಂದು ದೈವಿಕ ಸಂಕೇತ ಹೇಳ್ತೇನೆ, ಸೊ ಅದು ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಸೊ ಎಂಡಲ್ಲಿ ಹೇಳ್ತೇನೆ ನಾನು ಯಾವ ದೈವಿಕ ಸಂಕೇತ ಅಂತ ಹೇಳಿಬಿಟ್ಟು. ಸೊ ಏಂಜಲ್ಸ್ ನಂಬರ್ ಹೇಳ್ತೇನೆ. ಮತ್ತು ಇಲ್ಲಿ ಅವ್ರಿಗೆ ಏನೋ ಹೇಳಬೇಕು, ಅದು ಹೇಳ್ತಾ ಇಲ್ಲ ಆ ವ್ಯಕ್ತಿ. ಸೊ ಕೆಲವೊಂದು ನಿರ್ಧಾರಗಳು ಮನಸ್ಸಿಗೆ ಕಷ್ಟ ಆಗ್ಬೋದು ತಗೊಳ್ಳಿಕ್ಕೆ, ಅಥವಾ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಅವ್ರಿಗೆ ಶೇರ್ ಮಾಡಲಿಕ್ಕೆ ಆಗದೇ ಇರ್ಬೋದು. ನಿಮ್ಮನ್ನು ತುಂಬ ಹಾಟ್ಲಿಯಾಗಿ ಪ್ರೀತಿ ಮಾಡ್ತಾರೆ, ಮುಗ್ಧ ಮನಸ್ಸು ಅವರದ್ದು. ಹಾಗಾಗಿ ನಿಮ್ಮದು ಕೂಡ ಮುಗ್ಧ ಮನಸ್ಸು, ತುಂಬ ಪ್ಯೂರ್ ಪ್ರೀತಿ. ಇಲ್ಲಿ ಕೆಲವರದ್ದು ಸೋಲ್ಮೆಂಟ್ ಕನೆಕ್ಷನ್ ಉಂಟು. ಅದೇ ಥರ್ಡ್ ಪಾರ್ಟಿ ಹೇಳಿದ ಮಾತಿನಿಂದ ಕೆಲವರು ಇಲ್ಲಿ ಜಗಳ ಮಾಡ್ತಾ ಇದ್ದಾರೆ, ಅಥವಾ ಕೆಲವರ ಮಿಡ್ಲಲ್ಲಿ ಥರ್ಡ್ ಪಾರ್ಟಿಗಳೇ ಜಾಸ್ತಿ ಆಡ್ತಾ ಇದ್ದಾರೆ, ಅಥವಾ ನಿಮ್ಮ ವ್ಯಕ್ತಿ ಒಂದು ರೀತಿ ನೆಗೆಟಿವ್ ಎನರ್ಜಿಯಲ್ಲಿ ಇರೋ ಥರ ಆಗಿದೆ. ಸೊ ಅವರು ಒಮ್ಮೆ ಮೀಟ್ ಆದರೆ ಎಲ್ಲನೂ ಕ್ಲಿಯರ್ ಆಗುತ್ತೆ, ಬಟ್ ಆ ವ್ಯಕ್ತಿಗೆ ಮೀಟ್ ಆಗಲಿಕ್ಕೆ ಮನಸ್ಸು ಬರ್ತಾ ಇಲ್ಲ, ಅಥವಾ ಇಲ್ಲಿ ಏನೋ ಒಂದು ಸ್ಟಕ್ ಎನರ್ಜಿಯಲ್ಲಿ ಇರೋ ಥರ ಇದ್ದಾರೆ. ಈ ಪ್ರೀತಿ ನನಗೆ ಬೇಕಿತ್ತಾ ಅಂತ ನೀವು ಇಲ್ಲಿ ಅಂದ್ಕೊಳ್ತಾ ಇದ್ದೀರಾ, ಅಥವಾ ಅವರು ಸರಿ ಹೋಗ್ತಾರಾ ಇಲ್ವಾ, ನನ್ನ ಲೈಫ್ ಹೇಗೆ ಅನ್ನೋ ಭಯ ಕೂಡ ನಿಮಗೆ ಕಾಣ್ತಾ ಉಂಟು. ಸೊ ಇಲ್ಲಿ ಯಾವುದೇ ಒಂದು ಬಗ್ಗೆ ಅತಿಯಾಗಿ ಟೆನ್ಷನ್ ಮಾಡಬೇಡಿ. ಮದುವೆ ಇರ್ಬೋದು, ಅಥವಾ ಒಂದು ಮನೆಯಲ್ಲಿ ಕೇಳುವಂಥದ್ದು ಇರ್ಬೋದು. ಸೊ ಎಲ್ಲದಕ್ಕೂ ಕಮಿಟ್ಮೆಂಟ್ ಕೊಡ್ತಾರೆ, ಒಮ್ಮೆಲೇ ಆಗಬೇಕು ಅಂದರೆ ಆಗಲ್ಲ. ಸೊ ಇಲ್ಲಿ ಸ್ವಲ್ಪ ಎನರ್ಜಿ ಬ್ಯಾಲೆನ್ಸ್ ಆಗಬೇಕು. ಅತಿಯಾಗಿ ಕಣ್ಣೀರು ಹಾಕ್ಕೊಂಡು ಆಲೋಚನೆ ಮಾಡೋದು ಬಿಟ್ಬಿಡಿ, ಜಾಸ್ತಿ ಓವರ್ ಥಿಂಕ್ ಮಾಡಲಿಕ್ಕೆ ಹೋಗಬೇಡಿ. ಈಗ ಸ್ವಲ್ಪ ಕಡಿಮೆ ಮಾಡಿ. ನೀವಿಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ಅದಕ್ಕಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ.
ಅನ್ಕೊಳ್ಬೋದು, ಅಕ್ಕ ಯಾವಾಗಲೂ ನಮಗೇನು ಹೇಳೋದು, ಅವರಿಗೇನು ಹೇಳಲ್ಲ, ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವ್ರಿಗೇನು ಹೇಳಲ್ಲ ಅಂದರೆ ನೀವು ಇಲ್ಲಿ ವಿಡಿಯೋ ನೋಡ್ತಾ ಇದ್ದೀರಲ್ಲ, ನೀವು ಅರ್ಥ ಹೋಗಬೇಕಲ್ಲ. ಸೊ ಪ್ರೀತಿಯಲ್ಲಿ ಇಬ್ಬರು ಕೂಡ ಒಂದೇ ರೇಂಜಲ್ಲಿ ಹೋದರೆ ಪ್ರೀತಿ ಇರ್ಬೋದು, ಸಂಸಾರ ಇರ್ಬೋದು, ಗಂಡ ಹೆಂಡತಿಯ ಮಿಡ್ಲ್ ಇರ್ಬೋದು, ಅಥವಾ ನಾವು ಒಂದು ಜಾಬ್ ಮಾಡ್ತಾ ಇರ್ತೇವೆ ಅಥವಾ ಬಿಸ್ನೆಸ್ ಮಾಡ್ತಾ ಇರ್ತೇವೆ, ಅಲ್ಲಿ ಕೂಡ ತಗ್ಗೆ ಬಗ್ಗೆ ಹೋಗಬೇಕಾಗುತ್ತೆ. ಇಲ್ಲ ನಾನು ಯಾರಿಗೂ ತಗ್ಗಲ್ಲ ಬಗ್ಗಲ್ಲ, ನಾವು ಇರೋದೇ ಹೀಗೆ, ಸ್ವಾಭಿಮಾನದಲ್ಲಿ ಇರಬೇಡಿ ಅಂತ ಹೇಳಲ್ಲ. ಕೆಲವೊಂದು ಸಲ ನಮ್ಮ ಮಾತು ಎದುರಿನವರಿಗೆ ತಾಗಬೇಕು ಅಂದ್ರೂ ನಾವಲ್ಲಿ ತಾಳ್ಮೆಯಿಂದ ವೆಯ್ಟ್ ಮಾಡಬೇಕು. ಮಾತಿನಲ್ಲಿ ಹೊಡಿಬೇಕು ವಿನಃ ಅದು ಬಿಟ್ಟು ರ್ಯಾಶ್ ಆಗಿ ನಾವು ಮಾತನಾಡುವುದಲ್ಲ. ಅತಿಯಾದ ನಮ್ಮ ಕೆಲಸದ ಮೂಲಕ ನಾವೇನಂತ ತೋರಿಸ್ಕೊಳ್ಬೇಕು, ನಮ್ಮ ನಡವಳಿಕೆಯ ಮೂಲಕ ನಾವು ಎದುರಿನವರಿಗೆ ಮನಸ್ಸು ಪರಿವರ್ತನೆ ಮಾಡಬೇಕೇ ವಿನಃ ಸೊ ಮಾತಿನಿಂದ ಅಥವಾ ಕೆಲವೊಂದು ರೀತಿ ರ್ಯಾಶ್ ಆಗಿ ನಡ್ಕೊಳ್ಳೋದು ಸೊ ಬೇಡ. ಈ ಸಂಬಂಧ ಇರ್ಬೋದು ಅಥವಾ ಪ್ರೀತಿ ಇರ್ಬೋದು, ಮ್ಯಾರೇಜ್ ರಿಲೇಷನ್ ಇರ್ಬೋದು, ಸೊ ಎಲ್ಲದರಲ್ಲೂ ಒಂದು ತಾಳ್ಮೆ ಅನ್ನೋದನ್ನು ಬೆಳೆಸ್ಕೊಳ್ಬೇಕಾಗುತ್ತೆ. ಇವತ್ತು ನೀವು ತಾಳ್ಮೆಯಿಂದ ಇದ್ದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಎಂಥದ್ದೇ ಒಂದು ಸಮಸ್ಯೆ ಬಂದು ಅಥವಾ ನಿಮ್ಮ ಮಕ್ಕಳಿಗೆ ಇರ್ಬೋದು, ಸೊ ಫ್ಯೂಚರಲ್ಲಿ ನೀವು ಅದನ್ನು ಹೇಳಿಕೊಡ್ತೀರಾ. ಸೊ ಹಾಗಾಗಿ ಇವಾಗಿನಿಂದಲೇ ನಾವು ಸ್ವಲ್ಪ ಕೆಲವೊಂದು ಒಳ್ಳೆಯ ಅಂದರೆ ಕೆಲವೊಂದು ಚೇಂಜಸ್ಸನ್ನು ಮಾಡಿಕೊಳ್ಳುವಂತ ನಾನು ಹೇಳ್ತಾ ಇದ್ದೇನೆ. ಅವರು ನಿಮ್ಮ ಜೊತೆ ಇರಬೇಕು ಅಂತ ಅಂದ್ಕೊಳ್ತಾರೆ. ಕೆಲವೊಂದು ಸಿಚುವೇಶನ್ಗಳು ನಿಮ್ಮ ಲೈಫಲ್ಲಿ ತುಂಬ ಕಷ್ಟದ್ದು ಇರುವಾಗ ಅವರು ಇದ್ದರು, ಇಲ್ಲ ಅಂತ ಹೇಳಲ್ಲ. ಬಟ್ ಇತ್ತೀಚೆಗೆ ಯಾಕೋ ಆ ವ್ಯಕ್ತಿಗೆ ತುಂಬ ಲೈಫಲ್ಲಿ ಸ್ಟ್ರಗಲ್ ಆಗ್ತಾ ಉಂಟು, ಅಥವಾ ಒಂದು ರೀತಿ ನಿಮ್ಮಿಂದ ದೂರ ಆಗುವ ಥರ ನಿಮಗೆ ಅನಿಸ್ತಾ ಇರ್ಬೋದು, ಅಥವಾ ಆ ವ್ಯಕ್ತಿಯಲ್ಲಿ ಜೀವನದಲ್ಲಿ ಕೆಲವೊಂದು ಕನಸುಗಳು ನಿರಾಸೆ ಆಗಿರ್ಬೋದು, ಅಥವಾ ಆ ವ್ಯಕ್ತಿಯ ಲೈಫಲ್ಲಿ ಕೆಲವೊಂದು ಘಟನೆಗಳು ನಡೆದಿರ್ಬೋದು, ಅಥವಾ ನೀವು ಮೋಸ ಮಾಡ್ತೀರಿ ಅಥವಾ ನೀವು ಅವರಿಗೆ ದೂರ ಆಗ್ತೀರಾ ಅನ್ನೋ ಒಂದು ಭಯ ಕೂಡ ನಿಮ್ಮ ವ್ಯಕ್ತಿಗೆ ಕಾಡ್ತಾ ಇರ್ಬೋದು. ಸೊ ಹಾಗಾಗಿ ಇಲ್ಲಿ ಕೆಲವೊಂದು ಅಡೆತಡೆಗಳು ಅಬ್ಸ್ಟ್ಯಾಕಲ್ಸ್ ಉಂಟು, ಅದೆಲ್ಲ ಕ್ಲಿಯರ್ ಆಗಬೇಕಾಗುತ್ತೆ. ಕೆಲವೊಂದು ಸಮಸ್ಯೆಗಳನ್ನು ನಾವಾಗಿ ಮಾಡ್ಕೊಳ್ತೇವೆ, ನಮ್ಗೆ ಗೊತ್ತಿರಲ್ಲ. ನೋಡಿ, ನಮಗೆ ಸಮಸ್ಯೆ ಬರುತ್ತೆ ಅಂತ ನಾವು ಅಂದ್ಕೊಂಡಿರಲ್ಲ, ಬಟ್ ಅದು ಬಂದಿರುತ್ತೆ. ಸೊ ಹಾಗಾಗಿ ಆದಷ್ಟು ತಾಳ್ಮೆಯಿಂದ ಇರಿ, ಯಾವುದಕ್ಕೂ ರಿಯಾಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಖಂಡಿತವಾಗಿ ಒಂದು ಚೇಂಜಸ್ ಅನ್ನೋದು ಬರುತ್ತೆ ಇಲ್ಲಿ. ನೋಡಿ, ಹಾಗೆಯೇ ನಿಮ್ಮ ಸಂಬಂಧದಲ್ಲಿ ಪದೇ ಪದೇ ಸಮಸ್ಯೆ ಆಗ್ತಾ ಉಂಟು, ಅಥವಾ ಏನಾದರೂ ಅಡೆತಡೆಗಳು ಬರ್ತಾ ಉಂಟು, ಅಥವಾ ಅವರಿಗೆ ನಿಮ್ಮನ್ನು ನೋಡಿದರೆ ಆಕರ್ಷಣೆ ಕಡಿಮೆ ಆಗಿದೆ, ಸೊ ಜಗಳ ಆಗ್ತಾ ಉಂಟು, ನಂಬರ್ ಬ್ಲಾಕ್ ಮಾಡಿದ್ದಾರೆ ಅಂದರೆ ಈ ಒಂದು ದೈಹಿಕ ಸಂಕೇತವನ್ನು ನೀವು ಪದೇ ಪದೇ ಹೇಳ್ಕೊಳ್ಬೋದು. ಈ ದೈಹಿಕ ಸಂಕೇತವನ್ನು 1 ನಿಮಿಷ ಹೇಳ್ತೀರಾ, 1 ಸೆಕೆಂಡ್ ಹೇಳ್ತೀರಾ, 9 ನಿಮಿಷ ಹೇಳ್ತೀರಾ, 9 ಸೆಕೆಂಡ್ ಹೇಳ್ತೀರಾ, ನಿಮಗೆ ಬಿಟ್ಟಿದ್ದು. ಸೊ ನಿಮ್ಮ ಅನುಕೂಲ. ಒಂದು ಪಾಸಿಟಿವ್ ಆಗಿರುವಂಥ ಮೈಂಡ್ ಸೆಟ್ಟಲ್ಲಿ ಮಾಡಬೇಕು. ನಮ್ಮ ಹುಡುಗ ಅಥವಾ ಹುಡುಗಿ ರಿಟರ್ನ್ ಬರ್ತಾರೆ, ಅವ್ರು ನನ್ನ ಜೊತೆ ಚೆನ್ನಾಗಿರ್ತಾರೆ, ನನ್ನನ್ನು ಮೀಟ್ ಆಗ್ತಾರೆ, ಸೊ ಆ ಮೈಂಡ್ ಸೆಟ್ಟಿಂದ ಮಾಡಬೇಕು. ಸೊ ಬರ್ತಾರಾ ಇಲ್ವಾ, ಆಗುತ್ತಾ ಇಲ್ವಾ, ನಾವು ದೇವರನ್ನು ಮುಂದೆ ಇಟ್ಕೊಂಡು ಯಾವತ್ತೂ ಅಪನಂಬಿಕೆಯನ್ನು ಪಡಬಾರ್ದು. ಹಾಗೆಯೇ ಸರ್ವಶಕ್ತನಾದ ಭಗವಂತ ಯೂನಿವರ್ಸಸ್ನಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ನಾನು ಕರೆಂಟ್ ಸಿಚುವೇಷನಲ್ಲಿ ಏನಾಗ್ತಾ ಉಂಟು ಅಂತ ಹೇಳ್ತೀನಿ, ಸೊ ಏನು ಮಾಡಬೇಕು ಅಂತಲೂ ಹೇಳ್ತೇನೆ. ಹಾಗಾಗಿ ಅದು ನಿಮಗೆ ಬಿಟ್ಟಿದ್ದು, ನೀವು ಯಾವ ಥರ ಇದನ್ನು ಮಾಡ್ತೀರಿ ಅಂತ ನಾನು ನಿಮಗೆ ಏನು ಅಂತ ಹೇಳ್ಕೊಡ್ತೇನೆ. ಸೊ ಅದನ್ನು ನೀವು ಫಾಲೋ ಮಾಡಿಕೊಳ್ಬೇಕಾಗುತ್ತೆ. ಸೊ ಈ ಒಂದು ದೈಹಿಕ ಸಂಕೇತ ತುಂಬ ಶಕ್ತಿಶಾಲಿಯಾದಂಥದ್ದು. ಇದು ಬಂದುಬಿಟ್ಟು ಈ ಥರ ಉಂಟು: 1 2 2 1 1 2 2 1 1 2 2 1. ಸೊ ಇದೇ ಥರನೇ ಜಪ ಮಾಡಬೇಕಾಗುತ್ತೆ ನೀವು. 1221 ಅಂತ ಜಪ ಮಾಡೋದಲ್ಲ, 1 2 2 1 1 2 2 1 1 2 2 1. ಸೊ ಮನಸ್ಸಿನಲ್ಲಿ ಪಾಸಿಟಿವ್ ಆಗಿರಬೇಕು, ಅವ್ರು ನಿಮ್ಮ ಜೊತೆ ಮಾತನಾಡಬೇಕು, ನಿಮ್ಮ ಹತ್ರ ಬರಬೇಕು. ಸೊ ನಂಬರ್ ಬ್ಲಾಕ್ ಮಾಡಿದ್ರೆ ಅನ್ಬ್ಲಾಕ್ ಮಾಡಬೇಕು. ಸೊ ಇಂಟೆನ್ಷನ್ ಇಟ್ಕೊಂಡು ಮಾಡಿ, ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಹಾಗೆಯೇ ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ರೋಸ್ ಅನ್ನೋ ಬ್ರಾಸ್ಲೆಟ್ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇದು ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೀನಿ, ಯಾರಿಗಾದ್ರೂ ಬೇಕಿದ್ದರೆ ಪರ್ಚೇಸ್ ಮಾಡಿ. ಕ್ಯಾಶ್ ಆನ್ ಡೆಲಿವರಿ ಕೂಡ ಉಂಟು. ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಳು ಇರ್ಬೋದು, ತಮ್ಮ ಎಡಗೈಗೆ ಧರಿಸಬೇಕು. ಹಾಗೆಯೇ ನೈಟ್ ಮಲಗುವಾಗ ತೆಗೆದಿಟ್ಟು ಬಿಟ್ಟು ಮಲಗಿದ್ದು, ಎಸ್ಪೆಷಲಿ ಆಗಿ ಮ್ಯಾರೇಜ್, ಲವ್, ಸೊ ಇಂತಹ ಒಂದು ರಿಲೇಷನ್ಶಿಪ್ಪಲ್ಲಿ ಸಮಸ್ಯೆ ಇದ್ದರೆ ಸರಿ ಹೋಗುತ್ತೆ. ಅವರು ನಿಮ್ಮ ಕಡೆ ಆಕರ್ಷಣೆ ಆಗಲಿಕ್ಕೂ ಇದು ಸಹಾಯ ಮಾಡುತ್ತೆ. ಸರ್ಟಿಫೈಡ್ ಆಗಿರೋಂಥ ಕಂಪನಿಯರ ಲಿಂಕ್ ಹಾಕಿರ್ತೀನಿ. ಇದರ ಪ್ರೈಸ್ ಬಂದುಬಿಟ್ಟು 180 to 100 to 10 ಈ ಥರ ಇರುತ್ತೆ. ನಿಮ್ಗೆ ಯಾವ್ದು ಬೇಕು ಅದನ್ನು ಪರ್ಚೇಸ್ ಮಾಡಿ. ಹಾಗೆಯೇ ಯಾರಿಗಾದ್ರೂ ಜಾಯಿನ್ ಬಟನ್ ಜಾಯಿನ್ ಆಗಲಿದ್ದು ಜಾಯಿನ್ ಆಗ್ಬೋದು. ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು. ಸೊ ನಿಮ್ದು ಏನೇ ಒಂದು ಸಮಸ್ಯೆ ಇದ್ರೂ ನನ್ನ ಜೊತೆ ಹೇಳ್ಕೊಳ್ಬೋದು. ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ, ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ. ಪರ್ಸ್ನಲ್ ಲೀಡಿಂಗ್ ಮಾಡಿಬಿಟ್ಟು ನಾನು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ. ನನ್ನ ಆರಾಧ್ಯದೇವರ ಕೊರಗಜ್ಜಾಗು ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೀನಿ. ಯಾರಾದರೂ ಚಾನಲ್ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಆದಷ್ಟು ಶೇರ್ ಮಾಡಿ. ಈ ವಿಡಿಯೋ ಜಾಸ್ತಿ ಜನರಿಗೆ ರೀಚ್ ಆಗುವ ಪ್ರಯತ್ನದಲ್ಲಿ ಒಂದು ನಮಗೆ ಬೆಂಬಲ ಕೊಡಿ ಅಂತ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಖುಷಿಯಾಗಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.